ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಳ ಮೀಸಲಾತಿ ಕುರಿತು ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ. ಇಲ್ಲಿಯವರೆಗೆ ಈ SC ಒಳ ಮೀಸಲಾತಿ ಜನಗಣತಿ 90% ಪೂರ್ಣವಾಗಿದೆ. ವಿಶೇಷ ಶಿಬಿರ ಆನ್ಲೈನ್ ಮೂಲಕ ಸರ್ವೆ ಕಾರ್ಯ ಬಾಕಿ ಇರುವುದರಿಂದ ಜೂನ್ 8ಕ್ಕೆ ಉಳಿದ ಸಮೀಕ್ಷೆಗಳು ಕೂಡ ಮುಕ್ತಾಯವಾಗ್ತವೆ. ನೋಡಿ, ಜೂನ್ 8ಕ್ಕೆ ಈ ಒಂದು ವಿಶೇಷ ಶಿಬಿರ ಆನ್ಲೈನ್ ಮೂಲಕ ಈ ಒಂದು ಸರ್ವೆ ಕಾರ್ಯಗಳು ಬಾಕಿ ಇದಾವಲ್ಲ, ಅವು ಜೂನ್ 8ಕ್ಕೆ ಮುಗಿತಾವೆ. ಆಯೋಗದ ಈ ಸಮೀಕ್ಷೆ ವಿಳಂಬಕ್ಕೆ ಪ್ರಮುಖ ಕಾರಣವೇನೆಂದರೆ BBMP ವ್ಯಾಪ್ತಿ ಮತ್ತು ಕೆಲವು ನಗರ ಪ್ರದೇಶಗಳಲ್ಲಿ ಇನ್ನೂ ಜನರು ಈ ಒಂದು SC ಜನಗಣತಿಯಲ್ಲಿ ಭಾಗಿಯಾಗದೇ ಇರುವ ಕಾರಣ ಈ ಒಂದು ಗಣತಿ ಅಪೂರ್ಣವಾಗಿದೆ. ಇಲ್ಲಿ ಒಂದು ಸಮಾಧಾನಕರವಾದಂಥ ಮಾಹಿತಿ ಏನಪ್ಪ ಅಂದ್ರೆ, ಒಟ್ಟಿನಲ್ಲಿ ಈ ಒಂದು ಒಳ ಮೀಸಲಾತಿ ಸರ್ವೆ ಬೇಗ ಮುಗಿದು ಮುಂದಿನ ಒಂದು ಕಾರ್ಯಗಳು ವೇಗವಾಗಿ ಮುಗಿಯುವಂತೆ ಇಲ್ಲಿ ನಾವು ಆಶಿಸೋಣ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಆಯೋಗವು ಕೈಗೊಂಡಿರುವ ಸಮಗ್ರ ಸಮೀಕ್ಷೆಯು ಜೂನ್ 1ರವರೆಗೆ ನಡೆಯಲಿದೆ. ಅಂದರೆ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಬಟ್ ಜೂನ್ 8ಕ್ಕೆ ಉಳಿದ ಸಮೀಕ್ಷೆಗಳು ಕಂಪ್ಲೀಟ್ ಆಗ್ತವೆ. ಸೊ ಇಲ್ಲಿ ಅವಧಿ ವಿಸ್ತರಣೆ ಆಗಿದ್ದು ಸಮೀಕ್ಷೆಯ ದತ್ತಾಂಶಗಳನ್ನು ಪರಿಶೀಲಿಸಿ ಕೊರತೆಗಳನ್ನು ಸರಿಪಡಿಸಿ ಅಂತಿಮ ಶಿಫಾರಸು ನೀಡಲು ಇನ್ನೂ 2 ತಿಂಗಳು ಕಾಲಾವಕಾಶ ಬೇಕಂತ ಆಯೋಗದ ಅಧ್ಯಕ್ಷರು ಕೋರಿದ್ರು ಅಂತ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ. ಬಟ್ ತುಂಬ ಒಂದು ಅಭ್ಯರ್ಥಿಗಳಿಗೆ ಏನಪ್ಪ ಕ್ವಶನ್ ಅಂದ್ರೆ, ಈಗ 90% ಏನಪ್ಪ ಕಂಪ್ಲೀಟ್ ಆಗಿದೆ, 8ಕ್ಕೆ ಎಲ್ಲ ಕಂಪ್ಲೀಟ್ ಆಗ್ತಾವ, ಮತ್ತು ಯಾಕೆ 2 ತಿಂಗಳು ವಿಸ್ತರಣೆ ಮಾಡಿದ್ದಾರೆ ಅಂತ ಕೇಳ್ಬೋದು ನೀವು. ಇಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಅಂದರೆ ಈ SCಗೆ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ಈ ಆಯೋಗವು ಕೈಗೊಂಡಿರುವ ಸಮಗ್ರ ಸಮೀಕ್ಷೆಯು ಜೂನ್ 1ರವರೆಗೆ ನಡೆಯಲಿದೆ. ಬಟ್ ಜೂನ್ 8ಕ್ಕೆ ಕಂಪ್ಲೀಟ್ ಆಗ್ತಾವೆ. ಬಟ್ ಈ ಅವಧಿ ವಿಸ್ತರಣೆ ಆಗಿದ್ದು ಮೇನ್ ಇದಕ್ಕೆ ಈ ದತ್ತಾಂಶಗಳನ್ನು, ಈ ಸಮೀಕ್ಷೆಯ ದತ್ತಾಂಶಗಳನ್ನು ಪರಿಶೀಲಿಸಿ ಕೊರತೆಗಳನ್ನು ಸರಿಪಡಿಸಿ ಅಂತಿಮ ಶಿಫಾರಸು ನೀಡಲಿಕ್ಕೆ ಇನ್ನೂ 2 ತಿಂಗಳು ಕಾಲಾವಕಾಶ ಬೇಕಂತ ಅವರು ಕೋರಿದ್ರು. ಓಕೆ, ಸೊ ಏನೇ ಆಗಲಿ, ಬೇಗ ಈ ಒಂದು ಸಮೀಕ್ಷೆ ಪೂರ್ಣ ಆಗಲಿ, ಬೇಗ ಈ ಒಂದು ಹೊಸ ನೋಟಿಫಿಕೇಷನ್ಗಳಾಗಲಿ. ಓಕೆ, ತುಂಬ ಒಂದು ಹುದ್ದೆಗಳು ಬೇರೆ ಬೇರೆ ಇಲಾಖೆಯಲ್ಲಿ ಖಾಲಿ ಇದ್ದು, ಸೊ ಆ ಒಂದು ಹುದ್ದೆಗಳಿಂದ ಏನಪ್ಪ ಈ ಒಂದು ಬೃಹತ್ ನೇಮಕಾತಿ ಆಗಲಿ ಅಂತ ನಾವು ಆಶಿಸೋಣ. ಮತ್ತು ಆತುರದಿಂದ ಕಾಯುತ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ಒಳ್ಳೆಯದಾಗಲಿ ಅಂತ ಇಲ್ಲಿ ಹಾರೈಸುತ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.